question is to you is, India is one of the biggest democracy as we know. Even though we are the biggest democracy, what's your stance, what's your saying about our Honorable Prime Minister not attending any press conference in more than 10 minutes? It's a great question to start with. Don't you think, like how I said, speeches are so yesterday. In the age of 24/7 social media where I can talk to my voters directly, the purpose of press conferences where you have certain barrier between the leader and the people which comes between you, it is redundant. It's not that the PM is not communicating. The PM communicates every day. Prime Minister never really communicated with the people on social media. I haven't seen that. Redundant ಥಿಂಕ್ ಮಾಡಿ ಸೂರ್ಯ ಅವರೇ, ಒಂದು ಸಾಫ್ಟ್ವೇರ್ ಕಂಪ್ನಿ ಹೈರಿಂಗ್ ನ ಮಾಡ್ತಾ ಇರುತ್ತೆ. ನಾನು ನನ್ನ ಹತ್ರ ಇರೋ ಸ್ಕಿಲ್ಸ್ನೆಲ್ಲ ಒಂದು ವಿಡಿಯೋ ಮಾಡಿ ಆ ಕಂಪ್ನಿಗೆ ಕಳಿಸ್ಕೊಡ್ತೀನಿ. ಇಲ್ಲಿ ಇಂಟರ್ವ್ಯೂ ತಗೊಳ್ಳಲ್ಲ ನಾನು. ಕಂಪ್ನಿದ್ ಏನ್ ಆಕ್ಚುಯಲ್ ರಿಕ್ವೈರ್ಮೆಂಟ್ ಇದೆ, ಅವ್ರ ಕ್ವಶನ್ಸ್ ಗಳಿದೆ, ಅದಕ್ಕೆಲ್ಲ ಆನ್ಸರ್ಸ್ ಕೊಡಲ್ಲ ನಾನು ಇಲ್ಲಿ ನಾನು ಹೇಳ್ತೀನಿ ನನಗೆ ಎಷ್ಟು ಸ್ಕಿಲ್ಸ್ ಗೊತ್ತು ಅಷ್ಟು ಮಾತ್ರ ನಿಮ್ ಕಂಪ್ನಿಯವರು ಅಕ್ಸೆಪ್ಟ್ ಮಾಡಬೇಕು ಅಂತ. ಈ ತರ ಗಾಂಚಲಿಗಳನ್ನ ಮಾಡಿದ್ರೆ ಕಂಪ್ನಿಯವರು ಯಾಕೆ ನನ್ನ ಸೇರಿಸ್ತಾರೆ, ಒದ್ದು ಹೊರಗಡೆ ಹಾಕ್ತಾರೆ. ಇಲ್ಲಿ ಆ ಒಂದು ಕಂಪ್ನಿ ಏನಿತ್ತು ಅದನ್ನ ನಮ್ಮ ಭಾರತೀಯ ಪ್ರಜೆಗಳು ಅಂದ್ಕೊಳ್ಳಿ. ಆ ಪ್ರಜೆಯ ರಿಕ್ವೈರ್ಮೆಂಟ್ ಏನಿದೆ, ಅವ್ರ ಡಿಮ್ಯಾಂಡ್ ಗಳೇನಿದೆ ಅದನ್ನ ಫಸ್ಟ್ ನೀವುಗಳು ಅರ್ಥ ಮಾಡ್ಕೋಬೇಕು ಅಂದ್ರೆ ಅದೊಂದು ಇಂಟರ್ವ್ಯೂ, ಪ್ರೆಸ್ ಕಾನ್ಫರೆನ್ಸ್ ಏನಿದೆ ಅದ್ ನಡಿಬೇಕು. ಪ್ರೈಮ್ ಮಿನಿಸ್ಟರ್ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಆನೆ ನಡೆದಿದ್ದೆ ದಾರಿ ಅಂತೇಳಿ ನಡ್ಕೊಂಡು ಹೋಗ್ತಾ ಇದ್ರೆ ಜನಗಳಿಗೆ ಏನ್ ಯೂಸ್ ಆಗುತ್ತೆ ಇಲ್ಲಿ ಹೇಳಿ. ನಮ್ಮ ಕರ್ನಾಟಕ ಸಿಎಂ DK ಶಿವಕುಮಾರ್ ಅವರು ಕೂಡ ಅಷ್ಟೇ, ಬಿಡದಿ ಟೌನ್ಶಿಪ್ ಪ್ರಾಜೆಕ್ಟ್ ಅಲ್ಲಿ ಏನೆಲ್ಲ ಪ್ರಾಬ್ಲಮ್ಸ್ ಆಗ್ತಿದೆ ಅದನ್ನ ಹೋಗಿ ರೈತರ ಹತ್ರ ಕೂತ್ಕೊಂಡು ಮಾತಾಡ್ಬೇಕು. ಈ ತರ ಏನು ಕೆಲಸ ಮಾಡ್ತಾ ಇಲ್ಲ. ಒಂದ್ 50-100 ಜನನ ಕರೆಸಿ ಮೀಟಿಂಗ್ ನ ಮಾಡಿದ್ರು, ಅದ್ರಲ್ಲಿ 10 ಜನ ನಂಗೆ ರೈತರ ತರ ಕಾಣಿಸ್ಲಿಲ್ಲ. ಎಲ್ಲ ನಿಮ್ಗಳಿಗೆ ಇಷ್ಟ ಆಗೋ ತರ ಕೆಲಸ ಮಾಡ್ಕೊಂಡು ಹೋದ್ರೆ ನಮ್ಮ ಪ್ರಜೆಗಳಿಗೆ ಇಷ್ಟ ಆಗೋ ತರ ಕೆಲಸ ಮತ್ಯಾರು ಮಾಡ್ತಾರೆ? ಸೂರ್ಯ ಅವರೇ, ಇದಕ್ಕೇನು ಉತ್ತರ ಕೊಡ್ತೀಯಪ್ಪ ಮಿಸ್ಟರ್ ಸೂರ್ಯ?